ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಈ ಹನಿ ಟ್ರ್ಯಾಪ್ ಅನ್ನೋದು ಆಗಾಗ ಕೇಳೋದಕ್ಕೆ ಸಿಗ್ತಾನೆ ಇರುತ್ತೆ. ಎಷ್ಟೇ ಬುದ್ಧಿ ಹೇಳಿದ್ರು, ಎಷ್ಟೇ ಬುದ್ಧಿ ಕಲ್ತ್ಕೊಂಡ್ರು ಈ ಹನಿ ಟ್ರ್ಯಾಪ್ಗೆ ಒಂದಷ್ಟು ಜನ ಬಲಿ ಆಗ್ತಾನೆ ಇರ್ತಾರೆ. ಇಲ್ಲಿ ಒಬ್ಬ ಉದ್ಯಮಿಗೆ ಹನಿ ಟ್ರ್ಯಾಪ್ ಮಾಡಿ 2.77 ಕೋಟಿ ವಸೂಲಿಯನ್ನ ಮಾಡಿದ್ದಾರೆ. ಇದು ನಡೆದಿರೋದು ಮಂಗಳೂರಿನ ಕಾಂಗ್ರೆಸ್ ಮುಖಂಡ ಸೇರಿ ಈಗ ಇಬ್ರು ಅರೆಸ್ಟ್ ಆಗಿದ್ದಾರೆ. ಈ ಅಶ್ಲೀಲ ಫೋಟೋ ವಿಡಿಯೋಗಳನ್ನ ಪತ್ನಿಗೆ ತೋರಿಸೋದಾಗಿ ಉದ್ಯಮಿಗೆ ಬ್ಲಾಕ್ ಮೇಲ್ ಮಾಡಿದ್ದ ಆರೋಪಿಗಳು ಸೂಸೈಡ್ ಕಥೆಯನ್ನ ಕಟ್ಟಿ ಕೋಟ್ಯಾಂತರ ರೂಪಾಯಿ ವಸೂಲಿಯನ್ನ ಮಾಡಿದ್ದಾರೆ. ಈ ಬಗ್ಗೆ ಮಂಗಳೂರಿನ ಊರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೀಗ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಉದ್ಯಮಿಗೆ ಹನಿ ಟ್ರ್ಯಾಪ್, ಬ್ಲಾಕ್ ಮೇಲ್, 2.77 ಕೋಟಿ ರೂಪಾಯಿ ಕರೆ ಮಾಡಿ ವಸೂಲಿಯನ್ನ ಮಾಡಿರುವಂತಹ ಆರೋಪದಲ್ಲಿ ಮಂಗಳೂರು ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಿಜಾಮ್ ಅಲಿಯಾಸ್ ಇಬ್ರಾಹಿಂ ಹಾಗೂ ಜಿತೇಶ್ ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಅಶ್ಲೀಲ ಫೋಟೋ ವಿಡಿಯೋಗಳನ್ನ ಪತ್ನಿಗೆ ತೋರಿಸೋದಾಗಿ ಉದ್ಯಮಿಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಒಂದೊಂದಷ್ಟು ಅಶ್ಲೀಲ ಫೋಟೋಸ್ ವಿಡಿಯೋಸ್ ಇಟ್ಕೊಂಡು ನಿನ್ ಹೆಂಡತಿಗೆ ತೋರಿಸ್ತೀನಿ, ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬ್ಲಾಕ್ ಮೇಲ್ ಮಾಡಿ ಹಣವನ್ನ ವಸೂಲಿ ಮಾಡಿದ್ದಾರೆ. ಸೂಸೈಡ್ ಕಥೆಯನ್ನ ಕಟ್ಟಿ ಕೋಟ್ಯಾಂತರ ರೂಪಾಯಿ ವಸೂಲಿಯನ್ನ ಮಾಡಿ ಪೊಲೀಸರು ಆ ಒಂದು ತನಿಖೆಯಲ್ಲಿ ಬಯಲಾಗಿದೆ. ವಸೂಲಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ. ಉದ್ಯಮಿಗೆ ಬ್ಲಾಕ್ ಮೇಲ್ ಮಾಡಿದ್ ಹೇಗೆ? 2024ರಲ್ಲಿ ಖ್ಯಾತ ಉದ್ಯಮಿಗೆ ಹನಿ ಟ್ರ್ಯಾಪ್ ಕೆಡ್ಡ ತೋಡಿದಂತಹ ಆರೋಪಿ ಜಿತೇಶ್ ಉದ್ಯಮಿಯ ಅಶ್ಲೀಲ ಫೋಟೋ ವಿಡಿಯೋವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಆಟ ಶುರು ಮಾಡಿದ. ಹಣ ಕೊಡದಿದ್ರೆ ನಿನ್ನ ವಿಡಿಯೋ ಹಾಗೆ ಫೋಟೋಸ್ ಎಲ್ಲನೂ ಕೂಡ ನಿನ್ನ ಹೆಂಡತಿಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಉದ್ಯಮಿಗೆ ಬೆದರಿಕೆ ಕೂಡ ಹಾಕಿದ್ರು. ಮೊದಲಿಗೆ ಜಿತೇಶ್ 35 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದ. ಮರ್ಯಾದೆಗೆ ಹೆದರಿ ಚೆಕ್ ಮೂಲಕ ಜಿತೇಶ್ಗೆ ಉದ್ಯಮಿ ಹಣ ನೀಡಿದ್ರಂತೆ. ಈ ಬಗ್ಗೆ ಯುವ ಕಾಂಗ್ರೆಸ್ ಮುಖಂಡ ನಿಜಾಮ್ಗೆ ಉದ್ಯಮಿಯೇ ಮಾಹಿತಿ ನೀಡಿದ್ರಂತೆ. ಆದ್ರೆ ಉದ್ಯಮಿಯ ಸಹಾಯಕ್ಕೆ ಹೋಗದ ಕಾಂಗ್ರೆಸ್ ಮುಖಂಡ ಜಿತೇಶ್ ಜೊತೆ ಸೇರಿ, ಅಂದ್ರೆ ಸಹಾಯ ಕೇಳ್ತಾರೆ ಕಾಂಗ್ರೆಸ್ ಮುಖಂಡರಿಗೆ, ನನಗೆ ಈ ರೀತಿ ಆಗ್ತಾ ಇದೆ, ನನಗೇನಾದ್ರು ಸಹಾಯ ಮಾಡಿ ಅಂತ. ಬಟ್ ಸಹಾಯಕ್ಕೆ ಹೋಗದೆ ಕಾಂಗ್ರೆಸ್ ಮುಖಂಡ ಜಿತೇಶ್ ಜೊತೆ ಸೇರ್ಕೊಂಡು ಉದ್ಯಮಿಗೆ ಇನ್ನಷ್ಟು ಬ್ಲಾಕ್ ಮೇಲ್ ಮಾಡಿದ್ದಾನೆ. ಉದ್ಯಮಿಯಿಂದ ನಿಜಾಮ್ ಮತ್ತೆ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದು ಇವರಿಗೆ ಬರೋಬ್ಬರಿ 2.77 ಕೋಟಿ ರೂಪಾಯಿನ ದೋಚಿದ್ದಾರೆ. ಆತ್ಮಹತ್ಯೆ ಕಥೆಯನ್ನ ಕಟ್ಟಿ ವಂಚನೆಯನ್ನ ಮಾಡಿರುವಂತದ್ದು. ಜಿತೇಶ್ ಆತ್ಮಹತ್ಯೆ ಕಥೆಯನ್ನ ಕಟ್ಟಿ ಉದ್ಯಮಿ ಬಳಿ ನಿಜಾಮ್ ಹಣ ವಸೂಲಿ ಮಾಡಿದ್ದಾನೆ. ಸದ್ಯ ಹನಿ ಟ್ರ್ಯಾಪ್ ಕೇಸ್ನಲ್ಲಿ ನಿಜಾಮ್ ಮತ್ತು ಜಿತೇಶ್ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದು ವಿಚಾರಣೆ ವೇಳೆ ಆತ್ಮಹತ್ಯೆ ಕತೆ ಬಯಲಾಗಿದೆ. 2024ರ ಮೇ ತಿಂಗಳಲ್ಲಿ ಜಿತೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದ ಎಂದು ನಿಜಾಮ್ ಉದ್ಯಮಿ ಬಳಿ ಸುಳ್ಳನ್ನ ಹೇಳಿದ್ನಂತೆ. ಡೆತ್ ನೋಟ್ ನಲ್ಲಿ ಉದ್ಯಮಿ ಹೆಸರು ಬರೆದಿರೋದಾಗಿ ಕಥೆಯನ್ನ ಸೃಷ್ಟಿಸಿ ಮತ್ತೆ ಬ್ಲಾಕ್ ಮೇಲ್ ಮಾಡಿದ್ದಾನೆ. ಜಿತೇಶ್ ನೇಣಿಗೆ ಶರಣಾದ ರೀತಿ ಹಾಗೆ ಅಂತ್ಯಕ್ರಿಯೆಯ ಫೋಟೋವನ್ನ ಹಾಕಿ ಉದ್ಯಮಿಗೆ ಬ್ಲಾಕ್ ಮೇಲ್ ಮಾಡಿತು. ಜೀವಂತವಾಗಿದ್ದವನನ್ನ ಸತ್ತಿದ್ದಾನೆ ಎಂದು ಹೇಳಿ ಕೇಸನ್ನ ಹಾಕಿ ಬೆದರಿಕೆ ಹಾಕಲಾಗಿದೆ. ಇದರಿಂದ ಉದ್ಯಮಿ ಹಣವನ್ನ ನೀಡಿದಾನೆ ಅಂತ ಮಾಹಿತಿ ಪ್ರಕಾರ ಹೊರಗಡೆ ಬಂದಿದೆ. ಈ ಜಿತೇಶ್ ಆತ್ಮಹತ್ಯೆ ಕಥೆಯನ್ನ ನಂಬಿದಂತಹ ಮಂಗಳೂರಿನ ಉದ್ಯಮಿ 2024ರಿಂದ 26ರವರೆಗೆ ಕೋಟ್ಯಾಂತರ ರೂಪಾಯಿಯನ್ನ ಹಣವನ್ನ ಆಲ್ರೆಡಿ ಕೊಟ್ಟಿದ್ದಾನೆ. ಈ ಆರೋಪಿಗಳು 2 ವರ್ಷಗಳಿಂದ 2.77 ಲಕ್ಷದಷ್ಟು ಹಣವನ್ನ ವಸೂಲಿ ಮಾಡಿದ್ದಾರೆ. ಆದ್ರೆ ಮಂಗಳೂರಿನಲ್ಲಿ ಇತ್ತೀಚೆಗೆ ಉದ್ಯಮಿ ಕಣ್ಣಿಗೆ ಜಿತೇಶ್ ಬಿದ್ದಿದ್ದಾನೆ. ಯಾರು ಸತ್ತೋಗಿದ್ದ, ಅವ್ನು ಆಲ್ರೆಡಿ ಸತ್ತೋಗಾಗಿದೆ, ಅವನ ಚಿತೆಯಲ್ಲಿ ಸುಟ್ಟಾಗಿದೆ ಅಂತ ಯಾರನ್ನು ಹೇಳ್ತಿದ್ರು, ಜಿತೇಶ್ ಕಣ್ಣಿಗೆ ಬಿದ್ದಿದ್ದಾರೆ. ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಅನ್ಲಾದಂತಹ ಜಿತೇಶ್ ಜೀವಂತ ಇರೋದನ್ನ ನೋಡಿ ಉದ್ಯಮಿಯೇ ಶಾಕ್ ಆಗಿದ್ದಾನೆ. ಬಳಿಕ ಉದ್ಯಮಿ ಈ ಸಂಬಂಧ ಮಂಗಳೂರಿನ ಊರ್ವ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಉದ್ಯಮಿ ದೂರಿನ ಆಧಾರದಲ್ಲಿ ಜಿತೇಶ್ ಹಾಗೂ ನಿಜಾಮ್ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರು ಹಾಗೂ ರಾಜ್ಯದ ಹಲವು ನಾಯಕರ ಜೊತೆಗಿನ ನಿಜಾಮ್ ಫೋಟೋ ಇದೀಗ ವೈರಲ್ ಆಗ್ತಾ ಇದೆ. ಯುವ ಕಾಂಗ್ರೆಸ್ನಿಂದ ಉಚ್ಚಾಟನೆ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಬಂಧನವಾದಂತಹ ಹಿನ್ನೆಲೆ ನಿಜಾಮ್ ಅವರನ್ನ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಹಾಗೆ ಯುವ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟಿಸಲಾಗಿದೆ ಎಂದು ಯುವ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ ಇಬ್ರಾಹಿಂ ನವಾಜ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಒಟ್ಟು ಕೊನೆಯದಾಗಿ ಇಬ್ಬರನ್ನು ಕೂಡ ಉಚ್ಚಾಟಿಸಲಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅವರು ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಇಬ್ರಾಹಿಂ ನವಾಜ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.